ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಸ್ಟರ್ಡ್ ಐಸ್ ಕ್ರೀಮ್. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ಅಂದ್ರೆ ಕೆನೆ ಇರುತ್ತಲ್ಲ ನೋಡಿ, ಕೆನೆ ಸಮೇತ ಹಾಲನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಒಂದು ಸೈಡ್ ಗೆ ತಿರ್ಕೊಬೇಡ. ಇವಾಗ ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕೆನೆ ಸಮೇತ ಹಾಲನ್ನ 1 ಕಪ್ ಅಷ್ಟು ಹಾಕೋತಾ ಇದೀನಿ. ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲನ್ನ ಕುದಿಸ್ಕೋಬೇಕಾಗುತ್ತೆ. ಮೊದಲೇ ಹಾಲು ಚೆನ್ನಾಗಿ ಕಾದಿದೆ, ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಅದು ಕುದಿಯೋಷ್ಟರಲ್ಲಿ ಇವಾಗ ಒಂದು ಬೌಲ್ 2 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೋತಾ ಇದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿನ ಹಾಕೋತೀನಿ. ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಅದು ಡ್ರೈ ಮಿಕ್ಸ್ ಆದ್ಮೇಲೆ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇದಕ್ಕೆ ಇವಾಗ ಒಂದು 2 ರಿಂದ 3 ಸೌಟಷ್ಟು ನಾನು ಹಾಲನ್ನ ತಗೋತಾ ಇದ್ದೀನಿ. ಅದೇ ಹಾಲನ್ನು ತಗೊಂಡ್ಮೇಲೆ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಹಾಲಿನ ಪುಡಿ ಮತ್ತೆ ಕಸ್ಟರ್ಡ್ ಪೌಡರ್ ಎರಡನ್ನು ಕೂಡ ಹಾಲ್ಗೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಗಂಟಿಲ್ದಿರೋ ರೀತಿ ನೀಟಾಗಿ ಕಲ್ಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಮ್ಗೆ ರೆಡಿ ಆಗ್ಬೇಕು. ಇದನ್ನ ಇವಾಗ ಒಂದ್ ಸೈಡ್ ಗೆ ತಿಕ್ಬಿಡೋಣ. ಇವಾಗ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಹಾಲಿನ ಅಂಶ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇವಾಗ ಇದಕ್ಕೆ 1/2 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಕರಗಿದ್ರೆ ಸಾಕು ನಮ್ಗೆ. ನೋಡ್ತಾ ಇರ್ಬೋದು, ಒಂದ್ 2 ರಿಂದ 3 ನಿಮಿಷ ಆದ್ಮೇಲೆ ಸಕ್ಕರೆ ಚೆನ್ನಾಗಿ ಕರಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಕುದೀತಾ ಇದೆ ಹಾಲು. ನಾವು ಕಸ್ಟರ್ಡ್ ಪೌಡರ್ ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲಿನ ಜೊತೆಗೆ ಅದನ್ನ ಹಾಕೋತಾ ಇದ್ದೀನಿ. ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 3 ರಿಂದ 4 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕೈ ಬಿಡದಲೆ ಚೆನ್ನಾಗಿ ಈ ರೀತಿಯಾಗಿ ತಿರುವಾಗ್ತಾ ಇರ್ಬೇಕಾಗುತ್ತೆ. ಒಂದ್ 4 ನಿಮಿಷ ಆದ್ಮೇಲೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಗಟ್ಟಿಯಾಗಿ ರೆಡಿ ಆಗುತ್ತೆ ನಮ್ಗೆ. ನೋಡಿ, ಈ ರೀತಿಯಾಗಿ ಗಟ್ಟಿಯಾದ್ಮೇಲೆ ಒಂದ್ 2 ಸಲ ಚೆನ್ನಾಗಿ ಹಿಂಗೇನೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಬೌಲ್ಗೆ ಹಾಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. 1 ಅವರ್ ಇದನ್ನ ಫ್ರೀಜರ್ ಅಲ್ಲಿ ಇಟ್ಬಿಡೋಣ. ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ರೆಡಿ ಆಗುತ್ತೆ ನಮ್ಗೆ ಐಸ್ ಕ್ರೀಮ್. ಈ ಐಸ್ ಕ್ರೀಮ್ ನಾವ್ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೋಬಿಡೋಣ. ಹಾಕೋಬಿಟ್ಟು ಇದ್ಮೇಲೆ 1/4 ಕಪ್ ಅಷ್ಟು ಅಮೂಲ್ ಅವರ ಫ್ರೆಶ್ ಕ್ರೀಮ್ ನ ಹಾಕೋತಾ ಇದೀನಿ. ಹಾಕೊಂಡು ಸ್ವಲ್ಪ ಒಂದ್ 2 ರಿಂದ 3 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ನ ಹಾಕೋತಾ ಇದೀನಿ. ಒಂದ್ 2 ರಿಂದ 3 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಬರುತ್ತೆ. ಇದನ್ನ ಇವಾಗ ನಾನು ಒಂದ್ ಬಾಕ್ಸ್ ಗೆ ಹಾಕೋಬಿಡ್ತಾ ಇದೀನಿ. ಇದನ್ನ ಹಾಕೋಬಿಟ್ಟು 1 ರಿಂದ 2 ಗಂಟೆ ಟೈಮ್ ಇದನ್ನ ಫ್ರೀಜರ್ ನಲ್ಲಿ ಇಟ್ಬಿಡೋಣ. ನೋಡಿ, ಒಂದ್ 2 ಗಂಟೆ ಟೈಮ್ ಆದ್ಮೇಲೆ ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಇದನ್ನು ಕೂಡ ಇವಾಗ ಮತ್ತೆ ಮಿಕ್ಸಿಗೆ ಹಾಕೋಣ. ಹಾಕೊಂಡು ಮತ್ತೆ ಒಂದ್ 2 ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇನ್ನೂ ಥಿಕ್ನೆಸ್ ಆಗಿ ಬಂತು ನಮ್ಗೆ. ಇದನ್ನ ಇವಾಗ ಮತ್ತೆ ಒಂದ್ ಬಾಕ್ಸ್ ಗೆ ಹಾಕೋಬಿಡೋಣ. ಹಾಕೋಬಿಟ್ಟು ಇದನ್ನ 1 ಗಂಟೆ ಟೈಮ್ ಫ್ರೀಜರ್ ಅಲ್ಲಿ ಇಟ್ಬಿಡೋಣ. 1 ಅವರ್ ಆದ್ಮೇಲೆ ನೋಡ್ತಾ ಇರ್ಬೋದು ನೀವು, ಪರ್ಫೆಕ್ಟ್ ಆಗಿ ಐಸ್ ಕ್ರೀಮ್ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿನ ಹಾಕೋತಾ ಇದೀನಿ. ಹಾಕೊಂಡು ಸೌಟಿಂದ ತಗೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಐಸ್ ಕ್ರೀಮ್ ರೆಡಿ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಟೂಟಿ ಫ್ರೂಟಿನ ಅದ್ರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳುವಂತ ಐಸ್ ಕ್ರೀಮ್ ರೆಸಿಪಿ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ಕಸ್ಟರ್ಡ್ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಗಿದ್ರೆ